ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಇನ್ಫ್ಯಾಕ್ಟ್ ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ ಕ್ಷಣದಿಂದ ಒಂದಲ್ಲ ಒಂದು ವಿಚಾರಗಳು ಗೃಹ ಇಲಾಖೆಯ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡುವಂತೆ ಮಾಡ್ತಾ ಇದೆ. ಅದರಲ್ಲೂ ಕೆಲ ಘಟನೆಗಳಂತೂ ಸರ್ಕಾರಕ್ಕೆ ವೈಯಕ್ತಿಕವಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ ಮುಜುಗರ ತರುವಂತಾಗ್ಬಿಟ್ಟಿದೆ. ಇದೆಲ್ಲವನ್ನ ಗಮನಿಸ್ತಾ ಇರುವ ಪರಮೇಶ್ವರ್ ಅವರಿಗೂ ತಮ್ಮ ಖಾತೆಯನ್ನು ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗ್ತಿದ್ದಾರಾ? ಮುಖ್ಯಮಂತ್ರಿ ಮುಂದೆ ಪರಮೇಶ್ವರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರ? ಈ ಅನುಮಾನಕ್ಕೆ ಉತ್ತರ ಈ ವರದಿಯಲ್ಲಿ. ಈಗ ಚೀಫ್ ಮಿನಿಸ್ಟ್ರು ಗೃಹ ಸಚಿವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅವ್ರು ಕೇಳ್ತಾರೆ ಸಂಬಂಧಪಟ್ಟವರು. ಇಲ್ಲ ಬೇರೆಯವರು ಹೇಳಿದಾಗ ಯಾವುದೋ ಒಂದು ಘಟನೆ ಇರುತ್ತೆ, ಎಲ್ಲ ಒಂದು FIR ಮಾಡಿರ್ತಾರೆ, ಅದರದ್ದು ಏನು ನೋಡ್ರಿ ಸ್ವಲ್ಪ ಅಂದರೆ ಅದು ನೋಡ್ಬೋದು ಅವರು, ಅಷ್ಟೇ ಬಿಟ್ಟರೆ. ಪರಮೇಶ್ವರ್ ಈ ಮಾತು ಹೇಳುವಾಗಲೇ ಸ್ಪಷ್ಟವಾಗಿತ್ತು. ಏನಂದ್ರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಿರಂತರ ಹಸ್ತಕ್ಷೇಪ ಇದೆ ಅನ್ನೋದು. CT ರವಿ ಅರೆಸ್ಟ್ ಪ್ರಕರಣ ಬಳಿಕ ಬಹಳ ದಿನ ಆ ಬಗ್ಗೆ ಪರಮೇಶ್ವರ್ ಎಲ್ಲೂ ಮಾತನಾಡಿರಲಿಲ್ಲ. ಶಾಂತ ಸ್ವಭಾವದ ಪರಮೇಶ್ವರ್ ಒಳಗೊಳಗೆ ಕುದಿಯುತ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರುತ್ತಿತ್ತು. ಗೃಹ ಖಾತೆ ಸಂಕಷ್ಟದಲ್ಲಿ ಸಿಲುಕಿದ್ರ ಪರಮೇಶ್ವರ್. ಸಚಿವ ಸ್ಥಾನ ಬದಲಾವಣೆಗೆ ಸಿಎಂ ಬಳಿ ಪಟ್ಟು. ಹೌದು, ಪರಮೇಶ್ವರ್ ಒಂದಲ್ಲ ಎರಡಲ್ಲ, ಈವರೆಗೂ 6 ಬಾರಿ ಸಚಿವರಾಗಿದ್ದಾರೆ. 3ನೇ ಬಾರಿಗೆ ಗೃಹ ಸಚಿವರ ಸ್ಥಾನ ಸಿಕ್ಕಿದೆ. ಆದ್ರೆ ಈ ಬಾರಿ ಪರಂಗೆ ಗೃಹ ಸಚಿವ ಸ್ಥಾನದ ಮೇಲೆ ಅಸಹ್ಯ ಉಂಟಾಗಿದೆಯಂತೆ. ಅಷ್ಟಕ್ಕೂ ಕಾರಣ ಇದೆ. ಸಿದ್ದು ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿ ನೇಹಾ ಹತ್ಯೆ, ಅಂಜಲಿ ಹತ್ಯೆ, ರಾಮೇಶ್ವರಂ ಕೆಫೆ ಬ್ಲಾಸ್ಟ್, ಪಾಕಿಸ್ತಾನ್ ಜಿಂದಾಬಾದ್ ಕೇಸ್, ನಾಗಮಂಗಲ ದಂಗೆ, ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್, CT ರವಿ ಅರೆಸ್ಟ್, ಮುನಿರತ್ನ ಮೇಲೆ ಅಟ್ಯಾಕ್, ಈ ಮುಂತಾದ ಪ್ರಮುಖ ಕೇಸ್ಗಳಲ್ಲಿ ಹೋಮ್ ಮಿನಿಸ್ಟ್ರಿ ಟಾರ್ಗೆಟ್ ಆಗ್ತಾ ಇತ್ತು. ಏನು ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ, ಹೆಬ್ಬೆಟ್ಟಿನ ಗೃಹ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಇಲಾಖೆಯಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತಾ? ಸಿಎಂ ಸಿದ್ದರಾಮಯ್ಯ ಬಳಿ ಪರಮೇಶ್ವರ್ ಖಾತೆ ಬದಲಾವಣೆಗೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಅಲ್ಲದೆ ಗೃಹ ಖಾತೆಯಲ್ಲಿ ಬೇರೆಯವರ ಹಸ್ತಕ್ಷೇಪಕ್ಕೂ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಬೆಳಗಾವಿ ಅಧಿವೇಶನ ಆದ್ಮೇಲೆ ನೋಡೋಣ ಅಂತ ಸಿದ್ದರಾಮಯ್ಯ ಕೂಡ ಸಮಾಧಾನ ಪಡಿಸಿದ್ದಾರಂತೆ. ಹೀಗಾಗಿ ಗೃಹ ಸಚಿವರು ಬದಲಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗಷ್ಟೇ ಒಂದಷ್ಟು ಪಟ್ಟಿಯನ್ನು ಗಮನಿಸ್ತಾ ಇದ್ರಿ. ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಯಾವೆಲ್ಲ ಘಟನೆಗಳಾಯಿತು ಅಂತ ಹೇಳಿ. ಕೆಲ ಪ್ರಮುಖ ಘಟನೆಗಳಷ್ಟೇ ಇದೆಲ್ಲ ಉದಾಹರಣೆ. ಆದರೆ ಎಲ್ಲ ಪ್ರಕರಣದಲ್ಲೂ ಕೂಡ ಗೃಹ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಪದೇ ಪದೇ ಎದ್ದಿತ್ತು. ಅದರಲ್ಲೂ ವಿರೋಧ ಪಕ್ಷದ ನಾಯಕರಂತೂ ನೇರವಾಗಿ ಪರಮೇಶ್ವರ್ ಅವರ ಬಗ್ಗೆ ಮಾತನಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಮ್ಮದೇ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದರ ಅರಿವೇ ಪರಮೇಶ್ವರ್ ಅವರಿಗೆ ಸಿಗ್ತಾ ಇಲ್ಲ. ಸಾಕಷ್ಟು ಮಂದಿ ಅದರಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಗೃಹ ಇಲಾಖೆಯಲ್ಲಿ. ಹೀಗಾಗಿ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಅವರಿದ್ದಾರೆ ಹೊರತು ನಿಜವಾದ ಅಧಿಕಾರ ನಡೆಸ್ತಿರೋರು ಬೇರೆ ಯಾರ್ಯಾರು ಅನ್ನೋ ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇವೆ. ಇದೇ ಕಾರಣಕ್ಕೆ ಪರಮೇಶ್ವರ್ ಅವರು ಖಾತೆ ಬದಲಾವಣೆ ಬಗ್ಗೆ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರಾ ಅನ್ನೋ ಅನುಮಾನ ಇದೆ. ಈ ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಗೃಹ ಇಲಾಖೆಯಲ್ಲಿ ನಾವಾಗ್ಲಿಂದ ಹೇಳ್ತಾ ಇರೋ ರೀತಿಯಲ್ಲಿ ಅನ್ಯರ ಹಸ್ತಕ್ಷೇಪ, ಫಾರ್ ಎಕ್ಸಾಂಪಲ್ CT ರವಿ ಅವರ ಬಂಧನ, ವಿ ಸೋಮಣ್ಣ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಪರಮೇಶ್ವರ್ ಅವ್ರಿಗಾಗಲಿ ಸಿದ್ದರಾಮಯ್ಯನವ್ರಿಗಾಗಲಿ CT ರವಿ ಅವರನ್ನು ಬಂಧಿಸುವ ಇಷ್ಟನೇ ಇರಲಿಲ್ಲ ಬಂಧಿಸೋದು. ಹಾಗಾದರೆ ಯಾರ ಹಸ್ತಕ್ಷೇಪ ಆಯಿತು? ಯಾರ ಇನ್ಸ್ಟ್ರಕ್ಷನ್ ಮೇರೆಗೆ CT ರವಿ ಅವರ ಬಂಧನ ಆಯಿತು? ಇದು ಕೂಡ ಅಂದರೆ ಡಿಪಾರ್ಟ್ಮೆಂಟ್ ನನ್ನದು ಆರ್ಡರ್ ಬೇರೆ ಯಾರೋ ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಗಿದೆಯಾ ಪರಮೇಶ್ವರ್ ಅವರಿಗೆ ಅನ್ನೋದು ಕಾರಣ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋ ಆರೋಪ ಪದೇ ಪದೇ. ಚಿಕ್ಕ ಪುಟ್ಟ ಕೊಲೆ ಸುಲಿಗೆ ರೀತಿಯ ಪ್ರಕರಣಗಳು ದಿನಂಪ್ರತಿ ನಡೆಯುವಂತೆ ಆದರೂ ಕೂಡ ಆಗಬಾರ್ದು. ಬಟ್ ಆದರೂ ಕೂಡ ವಿರೋಧ ಪಕ್ಷಗಳು ನೇರವಾಗಿ ಸರ್ಕಾರದ ಕಡೆಗೆ, ಅದರಲ್ಲೂ ಗೃಹ ಸಚಿವರಾದ ಪರಮೇಶ್ವರ್ ಅವರ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸಚಿವರ ಮೇಲೆ ಶಾಸಕರ ಮೇಲೆ ಅಟ್ಯಾಕ್ಗಳಾಗ್ತಾ ಇದೆ, ಇಷ್ಟೇನಾ ಭದ್ರತೆ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಗೃಹ ಇಲಾಖೆ ದಕ್ಷತೆಯನ್ನು ಪ್ರಶ್ನೆ ಮಾಡುವಂತಹ ಅನೇಕ ಘಟನೆಗಳು ಕೂಡ ನಡೀತಾ ಇದೆ. ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಆಗಿರಬಹುದು, ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಎಸ್ತದ್ದಾಗಿರಬಹುದು, ಅಥವಾ ಬ್ಯಾಕ್ ಟು ಬ್ಯಾಕ್ ಕೊಲೆಗಳಾಗಿದ್ದೇನಿದೆ ಅಂಜಲಿ ಹಾಗೆ ನೇಹಾ ಪ್ರಕರಣ ಇರಬಹುದು. ಇಂಥ ಪ್ರಕರಣಗಳನ್ನು ಮುಂದಿಟ್ಕೊಂಡು ಈ ಘಟನೆಗಳಿಗೆ ಕಾರಣ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಹೋಮ್ ಮಿನಿಸ್ಟ್ರಿ ಜವಾಬ್ದಾರಿ ಹೊತ್ತಿರುವ ಸಚಿವರು ಬಿಗಿಯಾಗಿ ಆಡಳಿತವನ್ನು ಮಾಡದೇ ಇರೋದು ಅನ್ನೋ ಆರೋಪ. BJP ನಾಯಕರ ಮೇಲಾದ ಅಟ್ಯಾಕ್, ಅರೆಸ್ಟ್ ಹಾಗೆ ಇವೆಲ್ಲವಕ್ಕೂ ಕೂಡ ಪರಮೇಶ್ವರ್ ಅವರ ಕಡೆಗೇನೆ ಬೊಟ್ಟು ಮಾಡಿ ತೋರಿಸಲಾಗ್ತಾ ಇದೆ. ಇದರಿಂದ ಸಹಜವಾಗಿ ಪರಮೇಶ್ವರ್ ಅವರಿಗೆ ಮುಜುಗರ. ಸರ್ಕಾರ ಸಮರ್ಥನೆ ಮಾಡದ ರೀತಿಯಲ್ಲಿ ಅಟ್ಯಾಕ್ಗಳಾಗ್ತಾ ಇದೆ. ಇಲ್ಲ ಹೀಗಾಗಿ ಸರಿಯಾಗಿದೆ ಅಂತ ಹೇಳಿ ಸರ್ಕಾರದ ಭಾಗವಾಗಿ ಯಾರೇ ನಿಂತು ಡಿಫೆಂಡ್ ಮಾಡ್ಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇಲ್ಲ.
ರಾಮೇಶ್ವರಂ ಕೆಫೆ ಬ್ಲಾಸ್ಟನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೂಗಿದ್ದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ವೈಯಕ್ತಿಕವಾಗಿ ಮುನಿರತ್ನ ಅವರ ವಿಚಾರದ ಏನೇ ಕಾರಣ ಇದ್ರೂ ಕೂಡ ಒಬ್ಬ ಶಾಸಕ, ಈಗಲೂ ಕೂಡ ಒಬ್ಬ ಜನಪ್ರತಿನಿಧಿ, ಅವ್ರ ಮೇಲಾದ ಅಟ್ಯಾಕ್ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯನಾ? ಹೀಗೆ ಅನೇಕ ವಿಚಾರಗಳು ಸಮರ್ಥನೆಗೆ ಮಾಡ್ಕೊಳ್ಳಿಕ್ಕೂ ಸಿಗದಂತಹ ಕಾರಣಗಳನ್ನು ಕೊಡ್ತಾ ಇದೆ. ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಪ್ರಶ್ನೆ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಸಾಲು ಸಾಲು ಘಟನೆಗಳಿಂದ ಪರಮೇಶ್ವರ್ ಅವರಿಗೆ ಮುಜುಗರವಾಗ್ತಾ ಇದ್ದು, ಇದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಇನ್ಫ್ಯಾಕ್ಟ್ ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ ಕ್ಷಣದಿಂದ ಒಂದಲ್ಲ ಒಂದು ವಿಚಾರಗಳು ಗೃಹ ಇಲಾಖೆಯ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡುವಂತೆ ಮಾಡ್ತಾ ಇದೆ. ಅದರಲ್ಲೂ ಕೆಲ ಘಟನೆಗಳಂತೂ ಸರ್ಕಾರಕ್ಕೆ ವೈಯಕ್ತಿಕವಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ ಮುಜುಗರ ತರುವಂತಾಗ್ಬಿಟ್ಟಿದೆ. ಇದೆಲ್ಲವನ್ನ ಗಮನಿಸ್ತಾ ಇರುವ ಪರಮೇಶ್ವರ್ ಅವರಿಗೂ ತಮ್ಮ ಖಾತೆಯನ್ನು ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗ್ತಿದ್ದಾರಾ? ಮುಖ್ಯಮಂತ್ರಿ ಮುಂದೆ ಪರಮೇಶ್ವರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಾ? ಈ ಅನುಮಾನಕ್ಕೆ ಉತ್ತರ ಈ ವರದಿಯಲ್ಲಿ. ಈಗ ಚೀಫ್ ಮಿನಿಸ್ಟ್ರು ಗೃಹ ಸಚಿವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅವ್ರು ಕೇಳ್ತಾರೆ ಸಂಬಂಧಪಟ್ಟವರು. ಇಲ್ಲ ಬೇರೆಯವರು ಹೇಳಿದಾಗ ಯಾವುದೋ ಒಂದು ಘಟನೆ ಇರುತ್ತೆ, ಎಲ್ಲ ಒಂದು FIR ಮಾಡಿರ್ತಾರೆ, ಅದರದ್ದು ಏನು ನೋಡ್ರಿ ಸ್ವಲ್ಪ ಅಂದರೆ ಅದು ನೋಡ್ಬೋದು ಅವರು, ಅಷ್ಟೇ ಬಿಟ್ಟರೆ. ಪರಮೇಶ್ವರ್ ಈ ಮಾತು ಹೇಳುವಾಗಲೇ ಸ್ಪಷ್ಟವಾಗಿತ್ತು. ಏನಂದ್ರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಿರಂತರ ಹಸ್ತಕ್ಷೇಪ ಇದೆ ಅನ್ನೋದು. CT ರವಿ ಅರೆಸ್ಟ್ ಪ್ರಕರಣ ಬಳಿಕ ಬಹಳ ದಿನ ಆ ಬಗ್ಗೆ ಪರಮೇಶ್ವರ್ ಎಲ್ಲೂ ಮಾತನಾಡಿರಲಿಲ್ಲ. ಶಾಂತ ಸ್ವಭಾವದ ಪರಮೇಶ್ವರ್ ಒಳಗೊಳಗೆ ಕುದಿಯುತ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರುತ್ತಿತ್ತು. ಗೃಹ ಖಾತೆ ಸಂಕಷ್ಟದಲ್ಲಿ ಸಿಲುಕಿದ್ರ ಪರಮೇಶ್ವರ್. ಸಚಿವ ಸ್ಥಾನ ಬದಲಾವಣೆಗೆ ಸಿಎಂ ಬಳಿ ಪಟ್ಟು. ಹೌದು, ಪರಮೇಶ್ವರ್ ಒಂದಲ್ಲ ಎರಡಲ್ಲ, ಈವರೆಗೂ 6 ಬಾರಿ ಸಚಿವರಾಗಿದ್ದಾರೆ. 3ನೇ ಬಾರಿಗೆ ಗೃಹ ಸಚಿವರ ಸ್ಥಾನ ಸಿಕ್ಕಿದೆ. ಆದ್ರೆ ಈ ಬಾರಿ ಪರಂಗೆ ಗೃಹ ಸಚಿವ ಸ್ಥಾನದ ಮೇಲೆ ಅಸಹ್ಯ ಉಂಟಾಗಿದೆಯಂತೆ. ಅಷ್ಟಕ್ಕೂ ಕಾರಣ ಇದೆ. ಸಿದ್ದು ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿ ನೇಹಾ ಹತ್ಯೆ, ಅಂಜಲಿ ಹತ್ಯೆ, ರಾಮೇಶ್ವರಂ ಕೆಫೆ ಬ್ಲಾಸ್ಟ್, ಪಾಕಿಸ್ತಾನ್ ಜಿಂದಾಬಾದ್ ಕೇಸ್, ನಾಗಮಂಗಲ ದಂಗೆ, ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್, CT ರವಿ ಅರೆಸ್ಟ್, ಮುನಿರತ್ನ ಮೇಲೆ ಅಟ್ಯಾಕ್, ಈ ಮುಂತಾದ ಪ್ರಮುಖ ಕೇಸ್ಗಳಲ್ಲಿ ಹೋಮ್ ಮಿನಿಸ್ಟ್ರಿ ಟಾರ್ಗೆಟ್ ಆಗ್ತಾ ಇತ್ತು. ಏನು ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ, ಹೆಬ್ಬೆಟ್ಟಿನ ಗೃಹ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಇಲಾಖೆಯಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತಾ? ಸಿಎಂ ಸಿದ್ದರಾಮಯ್ಯ ಬಳಿ ಪರಮೇಶ್ವರ್ ಖಾತೆ ಬದಲಾವಣೆಗೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಅಲ್ಲದೆ ಗೃಹ ಖಾತೆಯಲ್ಲಿ ಬೇರೆಯವರ ಹಸ್ತಕ್ಷೇಪಕ್ಕೂ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಬೆಳಗಾವಿ ಅಧಿವೇಶನ ಆದ್ಮೇಲೆ ನೋಡೋಣ ಅಂತ ಸಿದ್ದರಾಮಯ್ಯ ಕೂಡ ಸಮಾಧಾನ ಪಡಿಸಿದ್ದಾರಂತೆ. ಹೀಗಾಗಿ ಗೃಹ ಸಚಿವರು ಬದಲಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗಷ್ಟೇ ಒಂದಷ್ಟು ಪಟ್ಟಿಯನ್ನು ಗಮನಿಸ್ತಾ ಇದ್ರಿ. ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಯಾವೆಲ್ಲ ಘಟನೆಗಳಾಯಿತು ಅಂತ ಹೇಳಿ ಕೆಲ ಪ್ರಮುಖ ಘಟನೆಗಳಷ್ಟೇ ಇದೆಲ್ಲ ಉದಾಹರಣೆ. ಆದರೆ ಎಲ್ಲ ಪ್ರಕರಣದಲ್ಲೂ ಕೂಡ ಗೃಹ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಪದೇ ಪದೇ ಎದ್ದಿತ್ತು. ಅದರಲ್ಲೂ ವಿರೋಧ ಪಕ್ಷದ ನಾಯಕರಂತೂ ನೇರವಾಗಿ ಪರಮೇಶ್ವರ್ ಅವರ ಬಗ್ಗೆ ಮಾತನಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಮ್ಮದೇ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದರ ಅರಿವೇ ಪರಮೇಶ್ವರ್ ಅವರಿಗೆ ಸಿಗ್ತಾ ಇಲ್ಲ. ಸಾಕಷ್ಟು ಮಂದಿ ಅದರಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಗೃಹ ಇಲಾಖೆಯಲ್ಲಿ. ಹೀಗಾಗಿ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಅವರಿದ್ದಾರೆ ಹೊರತು ನಿಜವಾದ ಅಧಿಕಾರ ನಡೆಸ್ತಿರೋರು ಬೇರೆ ಯಾರ್ಯಾರು ಅನ್ನೋ ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇವೆ. ಇದೇ ಕಾರಣಕ್ಕೆ ಪರಮೇಶ್ವರ್ ಅವರು ಖಾತೆ ಬದಲಾವಣೆ ಬಗ್ಗೆ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರಾ ಅನ್ನೋ ಅನುಮಾನ ಇದೆ. ಈ ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಗೃಹ ಇಲಾಖೆಯಲ್ಲಿ ನಾವಾಗ್ಲಿಂದ ಹೇಳ್ತಾ ಇರೋ ರೀತಿಯಲ್ಲಿ ಅನ್ಯರ ಹಸ್ತಕ್ಷೇಪ, ಫಾರ್ ಎಕ್ಸಾಂಪಲ್ CT ರವಿ ಅವರ ಬಂಧನ, ವಿ ಸೋಮಣ್ಣ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಪರಮೇಶ್ವರ್ ಅವ್ರಿಗಾಗಲಿ ಸಿದ್ದರಾಮಯ್ಯನವ್ರಿಗಾಗಲಿ CT ರವಿ ಅವರನ್ನು ಬಂಧಿಸುವ ಇಷ್ಟನೇ ಇರಲಿಲ್ಲ ಬಂಧಿಸೋದು. ಹಾಗಾದರೆ ಯಾರ ಹಸ್ತಕ್ಷೇಪ ಆಯಿತು? ಯಾರ ಇನ್ಸ್ಟ್ರಕ್ಷನ್ ಮೇರೆಗೆ CT ರವಿ ಅವರ ಬಂಧನ ಆಯಿತು? ಇದು ಕೂಡ ಅಂದರೆ ಡಿಪಾರ್ಟ್ಮೆಂಟ್ ನನ್ನದು ಆರ್ಡರ್ ಬೇರೆ ಯಾರೋ ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಗಿದೆಯಾ ಪರಮೇಶ್ವರ್ ಅವರಿಗೆ ಅನ್ನೋದು ಕಾರಣ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋ ಆರೋಪ ಪದೇ ಪದೇ. ಚಿಕ್ಕ ಪುಟ್ಟ ಕೊಲೆ ಸುಲಿಗೆ ರೀತಿಯ ಪ್ರಕರಣಗಳು ದಿನಂಪ್ರತಿ ನಡೆಯುವಂತೆ ಆದರೂ ಕೂಡ ಆಗಬಾರ್ದು. ಬಟ್ ಆದರೂ ಕೂಡ ವಿರೋಧ ಪಕ್ಷಗಳು ನೇರವಾಗಿ ಸರ್ಕಾರದ ಕಡೆಗೆ, ಅದರಲ್ಲೂ ಗೃಹ ಸಚಿವರಾದ ಪರಮೇಶ್ವರ್ ಅವರ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸಚಿವರ ಮೇಲೆ ಶಾಸಕರ ಮೇಲೆ ಅಟ್ಯಾಕ್ಗಳಾಗ್ತಾ ಇದೆ, ಇಷ್ಟೇನಾ ಭದ್ರತೆ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಗೃಹ ಇಲಾಖೆ ದಕ್ಷತೆಯನ್ನು ಪ್ರಶ್ನೆ ಮಾಡುವಂತಹ ಅನೇಕ ಘಟನೆಗಳು ಕೂಡ ನಡೀತಾ ಇದೆ. ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಆಗಿರಬಹುದು, ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಎಸ್ತದ್ದಾಗಿರಬಹುದು, ಅಥವಾ ಬ್ಯಾಕ್ ಟು ಬ್ಯಾಕ್ ಕೊಲೆಗಳಾಗಿದ್ದೇನಿದೆ ಅಂಜಲಿ ಹಾಗೆ ನೇಹಾ ಪ್ರಕರಣ ಇರಬಹುದು.
ಇಂಥ ಪ್ರಕರಣಗಳನ್ನು ಮುಂದಿಟ್ಕೊಂಡು ಈ ಘಟನೆಗಳಿಗೆ ಕಾರಣ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಹೋಮ್ ಮಿನಿಸ್ಟ್ರಿ ಜವಾಬ್ದಾರಿ ಹೊತ್ತಿರುವ ಸಚಿವರು ಬಿಗಿಯಾಗಿ ಆಡಳಿತವನ್ನು ಮಾಡದೇ ಇರೋದು ಅನ್ನೋ ಆರೋಪ. ಬಿಜೆಪಿ ನಾಯಕರ ಮೇಲಾದ ಅಟ್ಯಾಕ್, ಅರೆಸ್ಟ್ ಹಾಗೆ ಇವೆಲ್ಲವಕ್ಕೂ ಕೂಡ ಪರಮೇಶ್ವರ್ ಅವರ ಕಡೆಗೇನೆ ಬೊಟ್ಟು ಮಾಡಿ ತೋರಿಸಲಾಗ್ತಾ ಇದೆ. ಇದರಿಂದ ಸಹಜವಾಗಿ ಪರಮೇಶ್ವರ್ ಅವರಿಗೆ ಮುಜುಗರ. ಸರ್ಕಾರ ಸಮರ್ಥನೆ ಮಾಡದ ರೀತಿಯಲ್ಲಿ ಅಟ್ಯಾಕ್ಗಳಾಗ್ತಾ ಇದೆ, ಇಲ್ಲ ಹೀಗಾಗಿದ್ದು ಸರಿಯಾಗಿದೆ ಅಂತ ಹೇಳಿ ಸರ್ಕಾರದ ಭಾಗವಾಗಿ ಯಾರೇ ನಿಂತು ಡಿಫೆಂಡ್ ಮಾಡ್ಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ರಾಮೇಶ್ವರಂ ಕೆಫೆ ಬ್ಲಾಸ್ಟನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೂಗಿದ್ದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ವೈಯಕ್ತಿಕವಾಗಿ ಮುನಿರತ್ನ ಅವರ ವಿಚಾರದ ಏನೇ ಕಾರಣ ಇದ್ರೂ ಕೂಡ ಒಬ್ಬ ಶಾಸಕ, ಈಗಲೂ ಕೂಡ ಒಬ್ಬ ಜನಪ್ರತಿನಿಧಿ, ಅವ್ರ